ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಎಕ್ಸಾಮ್ಸ್ ಜಿಕೆ ಅಕಾಡೆಮಿಗೆ ಸ್ವಾಗತ. ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಮತ್ತು KISಗೆ ತರಬೇತಿ ನಡೆಸುತ್ತಿರುವವರು ನೋಡಲೇಬೇಕಾದ ವಿಡಿಯೋ ಇದಾಗಿದೆ. ಕಾರಣ, ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಅತಿ ಮುಖ್ಯವಾಗಿ PDO ಮತ್ತು KAS ಮತ್ತು VA ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಮುಂದಿನ ದಿನಮಾನಗಳಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ವಿಡಿಯೋ ಸರಣಿಗಳಿಂದ ಪ್ರಶ್ನೆಗಳ ಸಂಖ್ಯೆ ಖಂಡಿತವಾಗಿಯೂ ಇರುವುದು ನಿಮಗೆ ತಿಳಿಯುತ್ತದೆ. ಕಾರಣ, ಯಾವ ಒಂದು ಸಣ್ಣ ಅಂಶವನ್ನೂ ಬಿಡದೆ ತಮಗೆ ನೆನಪಿನಲ್ಲಿರುವ ರೀತಿಯಲ್ಲಿ ಈ ವಿಡಿಯೋ ಸರಣಿಯನ್ನು ಮಾಡಲಾಗುತ್ತದೆ. ಹಾಗಾಗಿ ಯಾವ ವಿದ್ಯಾರ್ಥಿಯೂ ಕೂಡ ಈ ವಿಡಿಯೋ ಸರಣಿಯನ್ನು ಮಿಸ್ ಮಾಡದೆ ನೋಡಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಮೊದಲನೇದಾಗಿ ಇತಿಹಾಸದ ಅಧ್ಯಾಯ 1 ಪ್ರಾಚೀನ ಭಾರತ. ಇದನ್ನು ತಮ್ಮ ಮುಂದೆ ತಮ್ಮೆಲ್ಲರ ಅನುಕೂಲಕ್ಕಾಗಿ ಈ ಒಂದು ವಿಡಿಯೋವನ್ನು ತಮಗಾಗಿ ಮಾಡಲಾಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಪ್ರಾಚೀನ ಕಾಲದಲ್ಲಿ ಸಿಂಧು ನಾಗರಿಕತೆಗಿಂತ ಮುಂಚೆ ಮಾನವ ಯಾವ ಸ್ಥಿತಿಯಲ್ಲಿದ್ದ, ಅವನ ಕಸುಬೇನಾಗಿತ್ತು, ಅವನ ಜೀವನ ಶೈಲಿ ಹೇಗಿತ್ತು, ಅವನು ಯಾವ ರೀತಿ ಆಹಾರ ತಿಂತಾ ಇದ್ದ, ಅವನು ಯಾವ ರೀತಿ ಆಯುಧಗಳನ್ನ ಬಳಸ್ತಾ ಇದ್ದ, ಯಾವ ಪ್ರದೇಶದಲ್ಲಿದ್ದ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ. ಹಾಗೆ ಅಲ್ಲಿಂದ ಹಿಡಿದು ಅಂದರೆ ಸಿಂಧು ನಾಗರಿಕತೆಗಿಂತ ಮುಂಚೆಯಿಂದ ಪ್ರಾಚೀನ ಭಾರತ ಯಾವ ರೀತಿ ಇತ್ತು ಅಂತೇಳಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ. ಪ್ರಾಗೈತಿಹಾಸ ಕಾಲದಿಂದ ಸಿಂಧು ನಾಗರಿಕತೆಯ ಕಡೆಗೆ ಭಾರತದಲ್ಲಿ ಪ್ರಾಚೀನ ಮಾನವನ ಅಸ್ತಿತ್ವವನ್ನು ಕ್ರಿಸ್ತಪೂರ್ವ 3 ಲಕ್ಷ ಮತ್ತು ಕ್ರಿಸ್ತಪೂರ್ವ 2 ಲಕ್ಷ ವರ್ಷಗಳೆಂದು ಗುರುತಿಸಲಾಗಿದೆ. ಅದಕ್ಕೆ ಆಧಾರ ಸೋನ್ ನದಿ ಕಣಿವೆ ಮತ್ತು ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಪುರಾತನ ಶಿಲಾಯುಧಗಳು. ಪ್ರಪಂಚದ ಎಲ್ಲ ಇಂದಿನ ಆಧುನಿಕ ಮಾನವರು ಹೋಮೋಸೆಫಿಯನ್ ಪಂಗಡಕ್ಕೆ ಸೇರಿದವರು. ಕ್ರಿಸ್ತಪೂರ್ವ 36,000 ವರ್ಷಗಳ ಹಿಂದೆ ಮೊದಲ ಬಾರಿಗೆ ಹೋಮೋಸೆಫಿಯನ್ ಮಾನವ ಗೋಚರಿಸಿದ. ಭಾರತದಲ್ಲಿ ಮಾನವ ಇತಿಹಾಸ ಸಂಸ್ಕೃತಿಯ ಯುಗಗಳು ಪ್ರಾಚೀನ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಮತ್ತು ಚಾಲ್ಕೋಲಿಥಿಕ್ ಯುಗ, ಹಾಗೆ ಕಬ್ಬಿಣದ ಯುಗ. ಪ್ರಾಚೀನ ಶಿಲಾಯುಗ ಕ್ರಿಸ್ತಪೂರ್ವ 3 ಲಕ್ಷದಿಂದ 8,000, ಮಧ್ಯಶಿಲಾಯುಗ 8,000ದಿಂದ 4,000, ನವಶಿಲಾಯುಗ 4,000ದಿಂದ 1,800, ಚಾಲ್ಕೋಲಿಥಿಕ್ ಯುಗ ಕ್ರಿಸ್ತಪೂರ್ವ 1800ರಿಂದ 800 ಅಥವಾ 1000, ಕಬ್ಬಿಣದ ಯುಗ ಕ್ರಿಸ್ತಪೂರ್ವ 800ರ ನಂತರ. ಪ್ರಾಚೀನ ಶಿಲಾಯುಗವನ್ನು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕೂಡ ಕರೀತಾರೆ. ಹಾಗೆ ಮಧ್ಯಶಿಲಾಯುಗವನ್ನು ಮೆಸೋಲಿಥಿಕ್ ಏಜ್ ಅಂತ ಸಹ ಕರೀತಾರೆ. ಅದೇ ರೀತಿ ನವಶಿಲಾಯುಗ ಅಂದರೆ ನಿಯೋಲಿಥಿಕ್ ಏಜ್, ಮತ್ತು ಹಾಗೆಯೇ ಚಾಲ್ಕೋಲಿಥಿಕ್ ಯುಗ ಚಾಲ್ಕೋಲಿಥಿಕ್ ಏಜ್ ಅಂತಲೇ ಕರೀತಾರೆ. ಮತ್ತು ಕಬ್ಬಿಣ ಯುಗವನ್ನು ಐರನ್ ಏಜ್ ಅಂದರೆ ಈ ಕಾಲಮಾನದಲ್ಲಿ ಕಬ್ಬಿಣದ ಬಳಕೆ ಇತ್ತು, ಆದ್ದರಿಂದ ಈ ಯುಗವನ್ನು ಕಬ್ಬಿಣದ ಯುಗ ಅಂತ ಕರೀತಾರೆ. ಇವಾಗ ಪ್ರಾಚೀನ ಶಿಲಾಯುಗ ಬಗ್ಗೆ ನೋಡೋಣ. ಭಾರತದಲ್ಲಿ ಮೊಟ್ಟ ಮೊದಲು ಪ್ರಾಗಿತಿಹಾಸದ ಅಧ್ಯಯನ ಆರಂಭಿಸಿದಂಥವರು ರಾಬರ್ಟ್ ಬ್ರೂಸ್ಫೂಟ್. ಇವರು ಮದ್ರಾಸ್ನ ಪಲ್ಲವರಂ ಎಂಬಲ್ಲಿ ಪುರಾತನ ಶಿಲಾಯುಗದ ಮಾನವನ ಕೈಕೊಡಲಿಗಳನ್ನು ಪತ್ತೆ ಹಚ್ಚಿದರು. ಯಾರು? ರಾಬರ್ಟ್ ಬ್ರೂಸ್ಫೂಟ್ರವರು. ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಖ್ಯಾಡ ಮತ್ತು ಮಲಪ್ರಭಾ ಎಂಬಂತಹ ನದಿ ದಂಡೆ ಮೇಲೆ 1873ರಲ್ಲಿ ಹಳೆ ಶಿಲಾಯುಗದ ನೆಲೆಗಳನ್ನು ಪತ್ತೆ ಹಚ್ಚಿದರು ರಾಬರ್ಟ್ ಬ್ರೂಸ್ಫೂಟ್ರವರು. ಭಾರತದಲ್ಲಿ ಪ್ರಾಗಿತಿಹಾಸದ ಪಿತಾಮಹ ಅಂತಲೇ ಹೆಸರನ್ನು ಪಡೆದಿರತಕ್ಕಂತಹ ರಾಬರ್ಟ್ ಬ್ರೂಸ್ಫೂಟ್ರವರು ಹಲವಾರು ಹಳೆ ಶಿಲಾಯುಗದ, ಹೊಸ ಶಿಲಾಯುಗದ ಆಯುಧಗಳನ್ನು ಅಥವಾ ಕುರುಹುಗಳನ್ನು ಪತ್ತೆ ಹಚ್ಚುತ್ತಾರೆ. ಹಾಗಾಗಿ ಇವರಿಗೆ ಪ್ರಾಗಿತಿಹಾಸದ ಪಿತಾಮಹ ಅಂತ ಕರೀತಾರೆ. ಪ್ರಾಚೀನ ಶಿಲಾಯುಗದ ನೆಲೆಗಳು ಛೋಟಾ ನಾಗ್ಪುರದ ಪ್ರಸ್ಥಭೂಮಿ, ಹಾಗೆ ಉತ್ತರ ಪ್ರದೇಶದಲ್ಲಿರ್ತಕ್ಕಂತಹ ಮಿರ್ಜಾಪುರ, ಪಹಲ್ಲಂ, ಕಾಶ್ಮೀರದ ಪಹಲ್ಲಂ ಎಂಬಲ್ಲಿ ಪ್ರಾಚೀನ ಶಿಲಾಯುಗದ ನೆಲೆಗಳಿವೆ. ಅಂದರೆ ಅಲ್ಲಿ ಪ್ರಾಚೀನ ಶಿಲಾಯುಗದಲ್ಲಿರ್ತಕ್ಕಂತಹ ಅಥವಾ ಇದ್ದಂತಹ ಕೆಲವು ಕುರುಹುಗಳು ಅಲ್ಲಿ ಲಭಿಸಿದ್ದಾವೆ ಅಂತ ಅರ್ಥ. ಅಲ್ಲಿಗೆ ಬಿಯಾಸ್, ಶಿರ್ಸಾ, ಘಗ್ಗರ್ ಇವು 3 ಹಿಮಾಚಲ್ ಪ್ರದೇಶ.
ಅಂದರೆ ಹಿಮಾಚಲ ಪ್ರದೇಶದ ಆ 3 ಪ್ರದೇಶಗಳಲ್ಲಿ ಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. ಅದೇ ರೀತಿ ದಿಗ್ವಾನ್ ಮತ್ತು ಬೇಗೂರ್ ಇವೆರಡೂ ಪ್ರದೇಶಗಳಲ್ಲಿ ಶಿಲಾಯುಗದ ಅಂದರೆ ಹಳೆಯ ಶಿಲಾಯುಗಕ್ಕೆ ಅಥವಾ ಪ್ರಾಚೀನ ಯುಗಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಲಭಿಸಿದಾವೆ ಅಂತ ಅರ್ಥ ಅಲ್ಲಿಗೆ. ನೆಕ್ಸ್ಟ್ ಉಮ್ರರೇತಿ, ಸಮದಿಯಾಲ, ಮಧುಬನ್ ಈ 3 ಪ್ರದೇಶಗಳು ಗುಜರಾತಿಗೆ ಸಂಬಂಧಪಟ್ಟಿವೆ. ಇಲ್ಲಿ ಪ್ರಾಚೀನ ಶಿಲಾಯುಗಕ್ಕೆ ಅಥವಾ ಪ್ರಾಚೀನ ಯುಗಕ್ಕೆ ಸಂಬಂಧಪಟ್ಟಂತಹ ಕುರುಹುಗಳು ಸಿಕ್ಕಿದ್ದಾವೆ. ಅದೇ ರೀತಿ ಪೈಸ್ತ್ರಾ ಬಿಹಾರ, ಚಂಬಲ್, ಹತ್ನೂರ್, ಅಧಮ್ಘರ್, ಬಿಂಬೆಟ್ಕಾ, ಚಂಬಲ್ ಈ 3 ಪ್ರದೇಶಗಳು ಅತ್ಯಂತ ಪ್ರಮುಖವಾದವು. ಆಂಧ್ರದ ಕರ್ನೂಲ್, ಗೋದಾವರಿ, ಕೃಷ್ಣ, ಗುಂತಕಲ್, ಕಡಪ, ನಾಗಾರ್ಜುನಕೊಂಡ, ಮಹಾರಾಷ್ಟ್ರದ ಬೋರಿ, ಮಹಾಡ್, ನೇವಾಸ, ಬಿರ್ಕಿ. ಕರ್ನಾಟಕದ ನೆಲೆಗಳು ಬ್ಯಾಡ, ಅನಗವಾಡಿ, ಸಿಡಲಪಡಿ, ಡಾಣಕಶಿರೂರು, ಮಣ್ಣೇರಿ, ಬಿಜಾಪುರ, ಗೋಕಾಕ್, ಸವದತ್ತಿ, ಬೆಳಗಾಂ, ಕಿಬ್ಬನಹಳ್ಳಿ, ಬಿಳಿಗೆರೆ, ತುಮಕೂರು, ಲಿಂಗದಹಳ್ಳಿ, ಕಡೂರು, ಚಿಕ್ಕಮಗಳೂರು, ನಿಟ್ಟೂರು, ಹೊಳಲುಗುಡಿ, ಬಳ್ಳಾರಿ, ಹೊಳೆ ಆಲೂರು, ಚೆನ್ನಾಪುರ, ಧಾರವಾಡ, ಕರಡಿಗುಡ್ಡ, ಹಾಸನ, ಹುಣಸಗಿ, ಗುಲಬರ್ಗ. ಇಲ್ಲಿ 3 ಲಕ್ಷ ವರ್ಷ ಹಿಂದಿನ ಕಾಡಾನೆ ಮತ್ತು ಕಾಡು ಬೆಕ್ಕಿನ ಪಳೆಯುಳಿಕೆಗಳು ಸಿಕ್ಕಿವೆ. ರಂಗನಾಥಪುರ, ಮೈಸೂರು, ನ್ಯಾಮತಿ, ಶಿವಮೊಗ್ಗ. ಹಳೆ ಶಿಲಾಯುಗದ ನೆಲೆಗಳನ್ನು ಕರ್ನಾಟಕದಲ್ಲಿ ಸಂಶೋಧಿಸಿದವರು ಯಾರ್ಯಾರು ಅಂತ ನೋಡೋದಾದರೆ ನಾವು ಅದರಲ್ಲಿ ಮೊದಲನೇದಾಗಿ ಬರ್ತಕ್ಕಂಥವರು ರಾಬರ್ಟ್ ಬ್ರೂಸ್ ಫೂಟ್, ಅವ್ರ ಜೊತೆ ಮೆಡೋಸ್ ಟೇಲರ್, ಅವ್ರ ನಂತರ RV ಜೋಶಿ, ಮತ್ತೋರ್ವರು MS ನಾಗರಾಜ್ ರಾವ್, ಮತ್ತಿನ್ನೊಬ್ಬರು M ವಿಲ್ಲರ್, ಶೇಷಾದ್ರಿ, ಸಂಪತ್ ಅಯ್ಯಂಗಾರ್, PS ಅಯ್ಯಂಗಾರ್. ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಲಕ್ಷಣಗಳು ಇವರು ಶಿಲೆ, ಮರ, ಮೂಳೆಗಳಿಂದ ತಮಗೆ ಬೇಕಾದಂತಹ ಆಯುಧಗಳನ್ನು ತಯಾರಿಸ್ತಾಯಿದ್ರು. ಹಾಗೆ ಅವರು ಗುಹೆಗಳ ಆಸರೆಗಳಲ್ಲಿ ವಾಸ ಮಾಡ್ತಾಯಿದ್ರು, ಕಲ್ಲು ಬಂಡೆಗಳ ಆಸರೆಗಳಲ್ಲಿ ವಾಸ ಮಾಡ್ತಾಯಿದ್ರು. ಹಳೆ ಶಿಲಾಯುಗ ಜನರು ಅವರು ತಮಗೆ ಬೇಕಾದಂತಹ ಆಹಾರವನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವರಿಗೆ ಸಿಗ್ತಕ್ಕಂತಹದ್ದು ಮೂಳೆಗಳು, ಕಲ್ಲು, ಮರ ಅಂತಹದರಗಳಿಂದ ತಮಗೆ ಬೇಟೆಯಾಡೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಆಯುಧಗಳನ್ನ ತಯಾರು ಮಾಡ್ಕೋತಾಯಿದ್ರು. ಅಂತಹ ಕುರುಹುಗಳು ಸಿಕ್ಕಿದ್ದಾವೆ. ಆ ಸಿಕ್ಕಿರುವ ಕುರುಹುಗಳ ಬೇಸ್ ಮೇಲೆ ಆ ಯುಗದ ಕಾಲಮಾನವನ್ನು ವೈಜ್ಞಾನಿಕ ತಂತ್ರಜ್ಞಾನದ ಮುಖಾಂತರ ಕಾರ್ಬನ್ ಡೇಟಿಂಗ್ ಮತ್ತು ಹಲವಾರು ಬೇರೆ ರೀತಿಯ ತಂತ್ರಜ್ಞಾನಗಳ ಮುಖಾಂತರ ಕಾಲಮಾನವನ್ನು ಅಳತೆ ಮಾಡುತ್ತಾರೆ. ಹಳೆ ಶಿಲಾಯುಗದ ಜನರು ಕಾಡು ಪ್ರಾಣಿಗಳ ಬೇಟೆ, ಕಾಡು ಸಸ್ಯ, ಗೆಡ್ಡೆ, ಗೆಣಸುಗಳಿಂದ ಆಹಾರ ಸಂಗ್ರಹಣೆ ಮಾಡ್ತಾಯಿದ್ರು. ಅಂದರೆ ಅವರು ಗೆಡ್ಡೆ ಗೆಣಸು ತಿಂತಾಯಿದ್ರು, ಕಾಡು ಪ್ರಾಣಿಗಳನ್ನ ಬೇಟೆಯಾಡಿ ಮಾಂಸವನ್ನು ತಿಂತಾಯಿದ್ರು. ಇದೇ ಅವರ ಮುಖ್ಯ ಆಹಾರ ಪದ್ಧತಿಯಾಗಿತ್ತು. ವಿವಿಧ ಗಾತ್ರದ ಕೈಕೊಡಲಿಗಳು, ಸೀಳುವ ಕಲ್ಲಿನ ಚೂಪಾದ ಆಯುಧಗಳನ್ನು ಅಗ್ನಿಶಿಲೆ ಅಥವಾ ಜಲಜ ಮತ್ತು ಬೆಣಚು ಕಲ್ಲುಗಳಿಂದ ತಯಾರು ಮಾಡ್ತಾಯಿದ್ರು. ಅಂದರೆ ತಮಗೆ ಬೇಕಾಗಿರುವಂತಹ ಕೈಕೊಡಲಿಗಳನ್ನು ಕಲ್ಲಿನಿಂದಲೇ ತಯಾರು ಮಾಡ್ಕೋತಾಯಿದ್ರು. ಮಾನವನ ಈ ಪುರಾತನ ಸಂಸ್ಕೃತಿಯು ಹಿಮಾಲಯದ ಶಿವಾಲಿಕ್ ಪರ್ವತದಿಂದ ದಕ್ಷಿಣದ ತಮಿಳುನಾಡಿನವರೆಗೂ ಹಬ್ಬಿತ್ತು. ಗುಹಾ ಕಲೆ, ಕೇವ್ ಆರ್ಟ್ ಮತ್ತು ಗೃಹ ಕಲೆ, ಹೋಮ್ ಆರ್ಟ್ಗಳ ಬೆಳವಣಿಗೆ ಬರ್ತಾ ಬೆಳೀತಾ ಬಂತು. ನಂತರ ಭಾರತದಲ್ಲಿ ಹಳೆ ಶಿಲಾಯುಗದ ಸಂಸ್ಕೃತಿಯು ರೂಪುಗೊಂಡಿದ್ದು ಪ್ಲಿಯಸ್ ಸ್ಟೋನಿಸ್ ಮಾನವ ಬೆಂಕಿ ಉಪಯೋಗ ಕಲಿತ. ಮಧ್ಯಶಿಲಾಯುಗ ಮಿಸೋಲಿಥಿಕ್ ಏಜ್ 8000ರಿಂದ 4000 ಕ್ರಿಸ್ತಪೂರ್ವದಲ್ಲಿ. ಮೊಹೆನ್ಜೊದಡೋ ಪ್ರಮುಖ ನೆಲೆಗಳು ಮೊಹೆನ್ಜೊದಡೋ, ಲೇಖಾಯ್ ಉತ್ತರ ಪ್ರದೇಶ, ಹಿರ್ಪುರ್, ಅಖಜ್, ಲವಸ್ನಾ ಗುಜರಾತ್, ಭಿಂಬೆಟ್ಕಾ, ಪುಟ್ಲಿಕರ್, ಅಧಮ್ಗಢ್ ಮಧ್ಯಪ್ರದೇಶ, ಕೃಷ್ಣಾ ನದಿ ಕಣಿವೆ, ಛೋಟಾ ನಾಗ್ಪುರ್ ಮಧ್ಯ ಭಾರತ. ಕರ್ನಾಟಕದಲ್ಲಿನ ಪ್ರಮುಖ ನೆಲೆಗಳು ಸಂಗನಕಲ್ಲು, ಬಳ್ಳಾರಿ, ಬ್ರಹ್ಮಗಿರಿ, ಚಿತ್ರದುರ್ಗ, ಜಾಲಹಳ್ಳಿ, ರಾಗಿಗುಡ್ಡ, ಬೆಂಗಳೂರು. ಇಲ್ಲಿ ಪತ್ತೆ ಹಚ್ಚಿದವರು SR ರಾವ್.
ಲಕ್ಷಣಗಳು: ಸೂಕ್ಷ್ಮ ಶಿಲಾಯುಧಗಳ ಪೂರ್ಣ ಪ್ರಮಾಣದ ಬಳಕೆ, ಬೆಣಚು ಕಲ್ಲಿಗೆ ಬದಲು ಚಕಚಕಿ ಕಲ್ಲಿನ ಬಳಕೆ. ಮಧ್ಯ ಶಿಲಾಯುಗದಲ್ಲಿ ಶಿಲಾ ಆಯುಧಗಳಿಗೆ ದಂತ ಮತ್ತು ಮರದ ಹಿಡಿಕೆಗಳ ಬಳಕೆ, ಸಂಯುಕ್ತ ಆಯುಧಗಳು ಬಳಕೆಯಲ್ಲಿದ್ದವು. ಮಣ್ಣಿನಿಂದ ಮಡಿಕೆ ಕುಡಿಕೆ ತಯಾರಿಸುವ ಕಲೆ ಆರಂಭ ಮಾಡಿದರು. ಈ ಯುಗದ ಅಂತ್ಯದಲ್ಲಿ ಶವವನ್ನು ಹೂಳುವ ಪದ್ಧತಿಯೇ ಆರಂಭವಾಯಿತು. ಮಧ್ಯಶಿಲಾಯುಗದ ಕಾಲದಲ್ಲಿ ದೇಶದ ಎಲ್ಲ ಭಾಗಗಳಿಗೆ ಮಾನವ ವಲಸೆ ಹೋಗೋದಕ್ಕೆ ಪ್ರಾರಂಭಿಸಿದ. ಬಂಡೆ ಗುಹೆಗಳಲ್ಲಿ ಚಿತ್ರರಚನೆ, ಅರೆಯುವ ಕಲ್ಲಿನ ಬಳಕೆ ಪ್ರಾರಂಭಿಸಿದ. ಮಧ್ಯಶಿಲಾಯುಗದ ಕಾಲದಲ್ಲಿ ಹಳೆ ಶಿಲಾಯುಗದ ಮಾನವನನ್ನು ಮಧ್ಯಶಿಲಾಯುಗದ ಮಾನವನೊಡನೆ ಹೋಲಿಕೆ ಮಾಡಿದಾಗ ತಿಳಿಯುವುದೇನಪ್ಪ ಅಂತಂದರೆ, ಹಳೆ ಶಿಲಾಯುಗದ ಮಾನವನಿಗೆ ಮಡಿಕೆ ಕುಡಿಕೆಯ ಬಗ್ಗೆ ಅರಿವಿರಲಿಲ್ಲ. ಆದರೆ ಬೆಂಕಿಯ ಬಗ್ಗೆ ಕೊನೆಯ ಘಟ್ಟದಲ್ಲಿ ಅರಿತುಕೊಂಡಿದ್ದ. ವಲಸೆ ಹೋಗುವ ಪದ್ಧತಿಯನ್ನು ರೂಢಿಸಿಕೊಂಡಿರಲಿಲ್ಲ ಅಥವಾ ಅವನಿಗೆ ಅರಿವಿರಲಿಲ್ಲ. ಆದರೆ ಮಧ್ಯಶಿಲಾಯುಗದ ಮಾನವ ಮಡಿಕೆ ಕುಡಿಕೆ ಬಳಕೆ ಮಾಡುವಂಥದ್ದು ಅಥವಾ ಅದನ್ನು ತಯಾರಿಸುವಂತಹ ಒಂದು ಜ್ಞಾನವನ್ನು ಪಡೆದುಕೊಂಡಿರುತ್ತಾನೆ. ನವಶಿಲಾಯುಗ ಕ್ರಿಸ್ತ ಪೂರ್ವ 4000ರಿಂದ 1800. ನೆಲೆಗಳು: ಮೆಹರ್ಘರ್ ಬಲೂಚಿಸ್ತಾನ, ಕಾಶ್ಮೀರದ ಕಣಿವೆ, ವಿಂಧ್ಯ ಪರ್ವತ, ಪತ್ಪಾಡು, ಕೇಸರಪಲ್ಲಿ, ನಾಗಾರ್ಜುನ ಕೊಂಡ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂತಹದ್ದು, ಪಯ್ಯಂಪಳ್ಳಿ, ಗೌರಿಮೇಡು, ಮಂಗಲು ತಮಿಳುನಾಡಿನಲ್ಲಿರ್ತಕ್ಕಂತಹ ನೆಲೆಗಳು. ಕರ್ನಾಟಕದಲ್ಲಿನ ನವಶಿಲಾಯುಗದ ಪ್ರಮುಖ ನೆಲೆಗಳು: ಲಿಂಗಸೂರು, ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂತಹದ್ದು. ಬಳ್ಳಾರಿಯಲ್ಲಿ ಮೊದಲು ಗಮನಿಸಿದ ನೂತನ ಶಿಲಾಯುಗದ ನೆಲೆ ಇದು. 1842ರಲ್ಲಿ ಡಾಕ್ಟರ್ ಪ್ರೈಮ್ ರೋಸ್ ರವರಿಂದ ಈ ನೆಲೆಯು ಶೋಧನೆಯಾಯಿತು. ಸಂಗನಕಲ್ಲು, ತೆಕ್ಕಲಕೋಟೆ ಬಳ್ಳಾರಿಯಲ್ಲಿರ್ತಕ್ಕಂತಹದ್ದು. ಚಂದ್ರವಳ್ಳಿ, ಬ್ರಹ್ಮಗಿರಿ ಇವೆರಡು ಚಿತ್ರದುರ್ಗದಲ್ಲಿ ಕಂಡುಬರತಕ್ಕಂತಹ ನವಶಿಲಾಯುಗದ ನೆಲೆಗಳು. ಟಿ. ನರಸೀಪುರ, ಹೆಮ್ಮಿಗೆ, ಮೈಸೂರು. ಟಿ. ನರಸೀಪುರ ಮತ್ತು ಹೆಮ್ಮಿಗೆ ಮೈಸೂರು ಪ್ರಾಂತ್ಯದಲ್ಲಿ ಕಂಡುಬರತಕ್ಕಂತಹ ಅಂಶಗಳು. ಬನಹಳ್ಳಿ, ಕೋಲಾರದಲ್ಲಿರ್ತಕ್ಕಂತಹ ನವಶಿಲಾಯುಗದ ನೆಲೆ. ಹಳ್ಳೂರು, ಧಾರವಾಡ ಜಿಲ್ಲೆಯಲ್ಲಿ ಕಂಡುಬರತಕ್ಕಂತಹ ನವಶಿಲಾಯುಗದ ನೆಲೆಯಾಗಿ ಕಂಡುಬರತಕ್ಕಂತಹದ್ದು. ಇಲ್ಲಿ ನೀಡಿರುವಂತಹ ಪ್ರತಿಯೊಂದು ಸ್ಥಳಗಳಲ್ಲಿಯೂ ಒಂದಲ್ಲ ಒಂದು ಕುರುಹುಗಳು ಸಿಕ್ಕಿರುವ ಕಾರಣ ಈ ಪ್ರದೇಶಗಳನ್ನು ನವಶಿಲಾಯುಗದ ನೆಲೆ ಅಂಥೇಳಿ ನಾವು ಗುರುತಿಸಬಹುದು. ನವಶಿಲಾಯುಗದ ಲಕ್ಷಣಗಳು: ಹರಿತವಾದ, ನುಣುಪಾದ, ಹೊಳಪುಳ್ಳ ಆಯುಧಗಳ ಬಳಕೆ ಮಾಡೋದಕ್ಕೆ ಕಲಿತ. ಮೂಳೆಗಳಿಂದ ಆಯುಧಗಳ ರಚನೆ. ಹಳೆಯ ಶಿಲಾಯುಗದಲ್ಲೂ ಮೂಳೆಗಳಿಂದ ಆಯುಧ ಮಾಡ್ತಾಯಿದ್ದ, ಮಧ್ಯಶಿಲಾಯುಗದಲ್ಲೂ ಆಯುಧಗಳಿಂದ ಮಾಡ್ತಾಯಿದ್ದ. ಆದರೆ ಅದಕ್ಕಿಂತ ಹರಿತವಾಗಿ ಹೊಳಪುಳ್ಳವಂತಹ ಆಯುಧಗಳನ್ನು ರಚನೆ ಮಾಡೋದಕ್ಕೆ ಪ್ರಾರಂಭಿಸಿದ. ಕೃಷಿ ಆಧಾರಿತ ಬದುಕು ಆರಂಭ. ಸ್ಥಿರ ಜೀವನವನ್ನು ಕಲಿತ ನವಶಿಲಾಯುಗದಲ್ಲಿ. ಪ್ರಾಣಿಗಳನ್ನು ಪಳಗಿಸುವ ಕಲೆ ಪ್ರಾರಂಭ. ಅಂದರೆ ನಾಯಿ, ಹಸು, ಕುರಿ, ಆಡು ಇತ್ಯಾದಿ ಪ್ರಾಣಿಗಳನ್ನು ಪಳಗಿಸುವಂತಹ ಕಲೆಯನ್ನು ಕಲಿತ. ಕ್ರಿಸ್ತ ಪೂರ್ವ 6000 ವೇಳೆಗೆ ಭಾರತ ಉಪಖಂಡದಲ್ಲಿ ಭತ್ತ, ಬಾರ್ಲಿ, ಗೋಧಿ ಮುಂತಾದ ಆಹಾರ ಧಾನ್ಯ ಬೆಳೆಯುವ ಕಲೆಯನ್ನು ಪ್ರಾರಂಭಿಸಿದಂತಹ ಮಾನವ ನವಶಿಲಾಯುಗದಲ್ಲಿದ್ದನು. ಸಾಮೂಹಿಕ ವಾಸದಿಂದ ಹಳ್ಳಿಗಳ ರಚನೆ ಪ್ರಾರಂಭವಾಯಿತು. ಚಕ್ರದ ಸಹಾಯದಿಂದ ಮಣ್ಣಿನ ಮಡಕೆ ಮಾಡುವ ಕಲೆ ಆರಂಭವಾಯಿತು. ಕಪ್ಪು, ಕೆಂಪು, ಬೂದು ಬಣ್ಣದ ಮಣ್ಣಿನ ಮಡಿಕೆಗಳು ದೊರೆತಿವೆ. ಮಡಿಕೆಗಳ ಮೇಲೆ ಚಿತ್ರ ಬಿಡಿಸಲಾಗುತ್ತಿತ್ತು. ಪುನರ್ಜನ್ಮದಲ್ಲಿ ನಂಬಿಕೆ ಬೆಳೆಯಿತು. ಮನುಷ್ಯನೊಡನೆ ಸಾಕು ನಾಯಿಯನ್ನು ಹೂಳಲಾಗುತ್ತಿತ್ತು. ತಮಿಳುನಾಡಿನ ತಿರುನಲ್ವೇಲಿಯ ಆದಿಚೆನ್ನಯೂರಿನಲ್ಲಿ 14 ಎಕರೆ ವಿಸ್ತಾರವಾದ ದೊಡ್ಡದಾದ ನೂತನ ಶಿಲಾಯುಗದ ಸಮಾಧಿಯೊಂದು ದೊರೆತಿದೆ. ನಂತರದ ಕಾಲ ಚಾಲ್ಕೋಲಿಥಿಕ್ ಯುಗ ಅಥವಾ ತಾಮ್ರ ಶಿಲಾಯುಗ. ಈ ಸಂಸ್ಕೃತಿಯನ್ನು ಮಹಾರಾಷ್ಟ್ರದ ಬೋರ್ವೇಯಲ್ಲಿ 1950 ಮೊದಲ ಬಾರಿಗೆ ಪತ್ತೆ ಹಚ್ಚಲಾಯಿತು. ಕಲ್ಲಿನ ಬ್ಲೇಡುಗಳು ಮತ್ತು ತಾಮ್ರದ ಉಪಕರಣಗಳ ಬಳಕೆ, ಬಣ್ಣದ ಮಡಿಕೆಗಳ ರಚನೆ ಸಾಮಾನ್ಯವಾಯಿತು. ಈ ಸಂಸ್ಕೃತಿಯ ಸ್ಥಳೀಯ ಹೆಸರುಗಳು ಬೋರ್ವೆ,
ಸಂಸ್ಕೃತಿ, ಮಾಳ್ವಾ ಸಂಸ್ಕೃತಿ, ಕಯಾತಾ ಸಂಸ್ಕೃತಿ, ಆಹಾರ ಸಂಸ್ಕೃತಿ. ಈ ಯುಗದ ತಾಮ್ರದ ಕತ್ತಿಗಳು ಗಂಗಾ ನದಿ ಬಯಲಿನ ಫತೇಪುರ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆತಿವೆ. ಕೃಷಿ ಮತ್ತು ಪಶುಸಂಗೋಪನೆ ಇವರ ಮುಖ್ಯ ಕಸುಬಾಗಿದ್ದಿತು. ಹತ್ತಿ ಬೆಳೆಯುವುದನ್ನು ಕಲಿತರು. ನವಡ್ತೋಲಾ ಎಂಬ ಪ್ರದೇಶದಲ್ಲಿನ ದೊರೆತಿರುವ ಅವಶೇಷಗಳಿಂದ ಎಲ್ಲ ರೀತಿಯ ಆಹಾರ ಧಾನ್ಯ ಬೆಳೆಯುತ್ತಿದ್ದರೆಂದು ತಿಳಿದುಬರುತ್ತದೆ. ಹಸಿ ಇಟ್ಟಿಗೆಗಳಿಂದ ಮನೆ ನಿರ್ಮಿಸುತ್ತಿದ್ದರು. ನೆಲೆಗಳು ಬೋರ್ವೆ, ಇನಾಮ್ಗಾಂವ್, ದೈಮಾಬಾದ್ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಸ್ಥಳಗಳು, ಆಂಧ್ರ ಪ್ರದೇಶದ ಉತ್ತರ ಭಾಗ, ಗಂಗಾ ನದಿ ಬಯಲಿನ ಅಲಹಾಬಾದ್, ಪಾಟ್ನಾ, ಪಶ್ಚಿಮ ಮಧ್ಯಪ್ರದೇಶ, ಆಗ್ನೇಯ ರಾಜಸ್ಥಾನದ ಕೆಲವು ಭಾಗಗಳು. ನಂತರ ಸಿಂಧೂ ನಾಗರಿಕತೆ. ಪ್ರಪಂಚದ ಅತಿದೊಡ್ಡ ನಾಗರಿಕತೆ ಪ್ರಾಚೀನ ಈಜಿಪ್ಟ್ ನಾಗರಿಕತೆಗಿಂತ 20 ಪಟ್ಟು ದೊಡ್ಡದು. ಕ್ರಿಸ್ತಶಕ 1826 ಈ ನಾಗರಿಕತೆಯ ಮೊದಲ ಕುರುಹುಗಳನ್ನು ಪ್ರಾಚೀನ ಸುಟ್ಟ ಇಟ್ಟಿಗೆಗಳು ಮೊದಲ ಬಾರಿಗೆ ಹರಪ್ಪಾ ನೆಲೆಯಲ್ಲಿ ಗುರುತಿಸಿದವರು ಬ್ರಿಟಿಷ್ ಪ್ರವಾಸಿಗ ಚಾರ್ಲ್ಸ್ ಮೆರ್ಸನ್. ಕ್ರಿಸ್ತಶಕ 1831-34ರಲ್ಲಿ ಪಂಜಾಬಿನ ಮಹಾರಾಜ ರಣಜಿತ್ ಸಿಂಗ್ನನ್ನು ಸಂದರ್ಶಿಸಲು ಹೋಗುವಾಗ ಹರಪ್ಪಾದಲ್ಲಿ ಕೋಟೆಯ ಅವಶೇಷಗಳನ್ನು ಗುರುತಿಸಿದವರು ಕರ್ನಲ್ ಬರ್ನ್ಸ್. ಕ್ರಿಸ್ತಶಕ 1853 ಮತ್ತು 54ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 2 ಬಾರಿ ಹರಪ್ಪಾ ನೆಲೆಯನ್ನು ಸಂಶೋಧಿಸಿದರು. ಕ್ರಿಸ್ತಶಕ 1856 ಈ ನಾಗರಿಕತೆಯ ಸುಟ್ಟ ಇಟ್ಟಿಗೆಗಳ ಅವಶೇಷಗಳನ್ನು ಕರಾಚಿಯಿಂದ ಲಾಹೋರ್ಗೆ ರೈಲ್ವೆ ಹಳಿ ನಿರ್ಮಾಣದ ವೇಳೆ ಯಥೇಚ್ಛವಾಗಿ ಗೋಚರವಾಯಿತು. 1862ರಲ್ಲಿ ಪ್ರಾಚ್ಯವಸ್ತು ಸಂಶೋಧಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಪಶ್ಚಿಮ ಪಂಜಾಬಿನಲ್ಲಿ ಶೋಧನೆ ಕೈಗೊಂಡನು. 1906ರಲ್ಲಿ ಪ್ರಥಮ ಡೈರೆಕ್ಟರ್ ಸರ್ ಜಾನ್ ಮಾರ್ಷಲ್ ನೇತೃತ್ವದಲ್ಲಿನ ಪ್ರಾಕ್ತನ ಇಲಾಖೆ ಸ್ಥಾಪನೆಯಾಯಿತು. ಕಾರಣ ಇಷ್ಟೆಲ್ಲ ಕುರುಹುಗಳು ಸಿಕ್ಕ ಕಾರಣ ಅದರ ಬಗ್ಗೆ ತಿಳಿಯಲು ಪ್ರಾಕ್ತನ ಶಾಸ್ತ್ರವನ್ನು ಸ್ಥಾಪನೆ ಮಾಡಲಾಯಿತು. 1991 ದಯಾರಾಮ್ ಸಹಾನಿಯವರಿಂದ ಪ್ರಥಮ ಬಾರಿಗೆ ಹರಪ್ಪಾ ನೆಲೆ ಪತ್ತೆ ಹಚ್ಚಲಾಯಿತು. 1922ರಲ್ಲಿ ಆರ್ ಡಿ ಬ್ಯಾನರ್ಜಿರವರು ಮೊಹೆಂಜೊದಾರೋ ನೆಲೆ ಸಂಶೋಧಿಸಿದರು. 1924 ಸರ್ ಜಾನ್ ಮಾರ್ಷಲ್ ರವರು ಸಂಶೋಧನಾ ಪ್ರಬಂಧವನ್ನು ಬರೆದು ಲಂಡನ್ ನ್ಯೂಸ್ ಮತ್ತು ಇಲ್ಸ್ಟ್ರೇಟೆಡ್ ಪತ್ರಿಕೆಯಲ್ಲಿ ಪ್ರಕಟಿಸುವ ಮೂಲಕ ಜಗತ್ತಿಗೆ ಸಿಂಧೂ ನಾಗರಿಕತೆಯ ಪರಿಚಯವಾಯಿತು. ಇದುವರೆಗೆ ಪ್ರಾಚೀನ ಭಾರತದ ಇತಿಹಾಸವು ಆರ್ಯರ ಆಗಮನದ ನಂತರವೇ ಪ್ರಾರಂಭವಾಗಿದೆ ಎಂಬ ನಂಬಿಕೆ ಈ ಪತ್ರದ ಅಥವಾ ಈ ದಿನಪತ್ರಿಕೆಯ ಮೂಲಕ ಇದು ಸುಳ್ಳೆಂದು ಸಾಬೀತಾಯಿತು. ಪ್ರಾಚೀನ ಭಾರತದ ಇತಿಹಾಸ ಈ ನಾಗರಿಕತೆಯ ಪರಿಚಯದಿಂದ ಕ್ರಿಸ್ತಪೂರ್ವ 3000 ವರ್ಷಗಳ ಹಿಂದಕ್ಕೆ ಹೋಯಿತು. ಸಿಂಧೂ ನಾಗರಿಕತೆಯ ಕಾಲ ಕ್ರಿಸ್ತಪೂರ್ವ 2300ರಿಂದ 1750. ಸರ್ ಜಾನ್ ಮಾರ್ಷಲ್ ರವರ ಪ್ರಕಾರ 3250ರಿಂದ 2750. ಮಾರ್ಟಿನ್ ವಿಲ್ಹರ್ ಪ್ರಕಾರ ಕ್ರಿಸ್ತಪೂರ್ವ 2500ರಿಂದ 1700. ಇ ಮೈಕೆರವರ ಪ್ರಕಾರ 2800ರಿಂದ 2500. ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಮತ್ತು ಸಂಶೋಧಕರು. 1991ರಲ್ಲಿ ಹರಪ್ಪಾ ನಿವೇಶನವನ್ನು ಡಾಕ್ಟರ್ ದಯಾರಾಮ್ ಸಹಾನಿಯವರು ಸಂಶೋಧಿಸಿದರು. 1922ರಲ್ಲಿ ಮೊಹೆಂಜೊದಾರೋವನ್ನು ಆರ್ ಡಿ ಬ್ಯಾನರ್ಜಿರವರು ಸಂಶೋಧಿಸಿದರು. 1927ರಲ್ಲಿ ಸುತ್ಕಾಜೆಂಡೂರ್ ಅರ್ವೈನ್ ಸ್ಪೇನ್ ರವರು ಸಂಶೋಧಿಸಿದರು. 1931ರಲ್ಲಿ ಚಾನ್ಹೋದಾರೋ, ಎನ್ ಜಿ ಮುಜುಮ್ದಾರ್ ಮತ್ತು ಮ್ಯಾಕೆರವರು ಸಂಶೋಧಿಸಿದರು. 1953ರಲ್ಲಿ ರಂಗಾಪುರವನ್ನು ಎಂ ಎಸ್ ವತ್ಸರವರು ಸಂಶೋಧಿಸಿದರು. 1953ರಲ್ಲಿ ಕಾಲಿಬಂಗನನ್ನು ಬಿ ಬಿ ಲಾಲ್ ರವರು ಶೋಧಿಸಿದರು. 1955ರಲ್ಲಿ ಕೋಟ್ ಡಿ ಟಿ
ಫಜಲ್ ಅಹಮದ್ರವರು ಶೋಧಿಸಿದರು. 955ರಿಂದ 56ರಲ್ಲಿ ರೂಪಾರನ್ನು ವೈ.ಡಿ. ಶರ್ಮರವರು ಸಂಶೋಧಿಸಿದರು. 957ರಲ್ಲಿ ಲೋಥಾಲ್ ಎಸ್.ಆರ್. ರಾವ್. 958-59 ಅಲಂಗೀರ್ಪುರ್ ವೈ.ಡಿ. ಶರ್ಮರವರು. 972 ಸುರ್ಕೋತಡ ಜಗಪತಿ ಜೋಶಿರವರು ಸುರ್ಕೋತಡವನ್ನು ಜಗಪತಿ ಜೋಶಿರವರು ಸಂಶೋಧಿಸಿದರು. 973-74ರಲ್ಲಿ ಬನವಾಲಿ ಮತ್ತು ಧೋಲವೀರವನ್ನು ಆರ್.ಎಸ್. ಬಿಸ್ತಾ ರವರು ಸಂಶೋಧಿಸಿದರು. ಇವೆಲ್ಲವೂ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಪ್ರಮುಖ ನೆಲೆಗಳು. ಈ ನೆಲೆಗಳ ಆಧಾರದ ಮೇಲೆ ಸಿಂಧೂ ನಾಗರಿಕತೆಯನ್ನು ಅದರ ಕಾಲಮಾನವನ್ನು ನಾವು ತಿಳಿಯಬಹುದು. ಪಾಕಿಸ್ತಾನದಲ್ಲಿರುವಂತಹ ಪ್ರಮುಖ ನಿವೇಶನಗಳು ಹರಪ್ಪ, ಮೊಹೆಂಜೊದಾರೋ, ಚಾನ್ಹುದಾರೋ, ಕೋಟಡಿಜಿ, ಅಮ್ರಿ, ಸುತ್ಕಾಜೆಂಡೂರ್, ಅಲ್ಲಾದಿನೋ, ಬಾಲಕೋಟ್. ಭಾರತದಲ್ಲಿರುವ ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನಗಳು ಲೋಥಾಲ್ ಗುಜರಾತ್, ರಂಗಾಪುರ ಗುಜರಾತ್, ರೋಜ್ನಿ ಗುಜರಾತ್, ದೆಸಲ್ಪುರ್ ಗುಜರಾತ್, ಧೋಲವೀರ ಗುಜರಾತ್, ಸುತ್ಕಾಗೆಂಡೂರ್ ಗುಜರಾತ್, ಕಾಲಿಬಂಗನ್ ರಾಜಸ್ಥಾನ್, ರೂಪಾರ್ ಪಂಜಾಬ್, ಅಲಂಗೀರ್ಪುರ್ ಉತ್ತರ ಪ್ರದೇಶ, ಬನವಾಲಿ ಹರಿಯಾಣ. ನದಿ ದಡೆಯಲ್ಲಿರುವ ಸಿಂಧೂ ಸಂಸ್ಕೃತಿಯ ಪ್ರಮುಖ ನಿವೇಶನಗಳು ಹರಪ್ಪ, ರಾಬಿ ನದಿ ಎಡದಂಡೆ, ಮೊಹೆಂಜೊದಾರೋ ಸಿಂಧೂ ನದಿಯ ಬಲದಂಡೆ, ಚಾನ್ಹುದಾರೋ ಸಿಂಧೂ ನದಿಯ ಎಡದಂಡೆ, ಅಮ್ರಿ ಸಿಂಧೂ ನದಿಯ ಬಲದಂಡೆ, ಕೋಟಡಿಜಿ ಸಿಂಧೂ ನದಿಯ ಎಡದಂಡೆ, ಮಾಂಡೌ ಚಿನಾಬ್ ನದಿ, ರೂಪಾರ್ ಸಟ್ಲೇಜ್ ನದಿ, ಲೋಥಾಲ್ ಬೋಗಾವ ನದಿ, ರೋಜ್ಡಿ ಬಾಥರ್ ನದಿ, ಕಾಲಿಬಂಗನ್ ಘಗ್ಗರ್ ಹಕ್ರ ಸರಸ್ವತಿ ನದಿ, ಬನವಾಲಿ ಘಗ್ಗರ್ ಹಕ್ರ ಸರಸ್ವತಿ ನದಿ. ಸಿಂಧೂ ನಾಗರಿಕತೆಯ ಪ್ರಮುಖ ಕಟ್ಟಡಗಳು ಬೃಹತ್ ಈಜುಕೊಳ, ಅದು ಮೊಹೆಂಜೊದಾರೋದಲ್ಲಿದೆ. ಬೃಹತ್ ಉಗ್ರಾಣಗಳು ಹರಪ್ಪ ಮತ್ತು ಮೊಹೆಂಜೊದಾರೋ ಎರಡರಲ್ಲೂ ಇದ್ದಾವೆ. ಹಡಗುಕಟ್ಟೆ ಲೋಥಾಲ್. ಕಾಲೇಜು ಕಟ್ಟಡ ಮತ್ತು ಅಸೆಂಬ್ಲಿ ಹಾಲ್ ಮೊಹೆಂಜೊದಾರೋದಲ್ಲಿದೆ. ಅರಮನೆ, ದೇವಸ್ಥಾನದಂತಿರುವ ಕಟ್ಟಡ, ಅರಮನೆ ಮತ್ತು ದೇವಸ್ಥಾನದ ರೀತಿಯಲ್ಲಿರ್ತಕ್ಕಂತಹ ಕಟ್ಟಡ ಕೂಡ ಮೊಹೆಂಜೊದಾರೋದಲ್ಲೇ ಇದೆ. ಕಾರ್ಮಿಕರ ವಸತಿ ಗೃಹ, ಅದು ಹರಪ್ಪದಲ್ಲಿರ್ತಕ್ಕಂತಹ ಒಂದು ಪ್ರದೇಶ. ಸಿಂಧೂ ನಾಗರಿಕತೆಯ ನಿರ್ಮಾಪಕರು ವಿವಿಧ ಜನಾಂಗಗಳು. ಪ್ರೋಟೋ ಆಸ್ಟ್ರೋಲಾಯ್ಡ್, ಮೆಡಿಟರೇನಿಯನ್ ರವರು. ಆಲ್ಡಿನಾಯ್ಡ್ ಜನಾಂಗದವರು. ನೆಕ್ಸ್ಟ್ ಮಂಗೋಲಾಯ್ಡ್ ಜನಾಂಗದವರು ಸಿಂಧೂ ನಾಗರಿಕತೆಯ ನಿರ್ಮಾಪಕರು ಅಂತೇಳಿ ನಾವು ಕರಿಬೋದು. ಪ್ರೋಟೋ ಆಸ್ಟ್ರೋಲಾಯ್ಡ್, ಮೆಡಿಟರೇನಿಯನ್, ಆಲ್ಡಿನಾಯ್ಡ್, ಮಂಗೋಲಾಯ್ಡ್ ರವರನ್ನು ಸಿಂಧೂ ನಾಗರಿಕತೆಯ ನಿರ್ಮಾಪಕ ಜನಾಂಗಗಳು ಅಂತೇಳಿ ನಾವು ಕರಿಬಹುದು. ನಂತರ ಸಿಂಧೂ ನಾಗರಿಕತೆ ವ್ಯಾಪ್ತಿಯಲ್ಲಿ ತ್ರಿಕೋನಾಕೃತಿಯಲ್ಲಿದೆ. ಸಿಂಧೂ ನಾಗರಿಕತೆಯು ತ್ರಿಕೋನಾಕೃತಿಯಲ್ಲಿದೆ. ಪಂಜಾಬ್, ಹರಿಯಾಣ, ಸಿಂಧ್, ಬಲೂಚಿಸ್ತಾನ, ಗುಜರಾತ್, ರಾಜಸ್ಥಾನ, ಪಶ್ಚಿಮ ಉತ್ತರ ಪ್ರದೇಶ ಮತ್ತು ಉತ್ತರ ಮಹಾರಾಷ್ಟ್ರದ ಭಾಗಗಳು ಇದರ ವ್ಯಾಪ್ತಿಗೆ ಒಳಪಟ್ಟಿದೆ. ಪಶ್ಚಿಮದ ತುದಿ ಸುತ್ಕಾಜೆಂಡೂರ್, ಬಲೂಚಿಸ್ತಾನ. ಪೂರ್ವದ ತುದಿ ಆಲಂಗೀರ್ಪುರ್, ಮೀರತ್, ಉತ್ತರ ಪ್ರದೇಶ. ಉತ್ತರದ ತುದಿ ಮಾಂಡಾ, ಜಮ್ಮುವಿನ ಅಖನೂರು ಜಿಲ್ಲೆಯಲ್ಲಿದೆ. ದಕ್ಷಿಣದ ತುದಿ ದೈಮಾಬಾದ್, ಮಹಾರಾಷ್ಟ್ರ. ಈಜಿಪ್ಟ್ ನಾಗರಿಕತೆಗಿಂತ 20 ಪಟ್ಟು ಹಾಗೂ ಮೆಸೊಪೊಟೇಮಿಯಾ ಮತ್ತು ಈಜಿಪ್ಟ್ಗಳೆರಡೂ 12 ಪಟ್ಟು ವಿಸ್ತಾರವಾದದ್ದು ಸಿಂಧೂ ನಾಗರಿಕತೆ.
ಒಟ್ಟು ವಿಸ್ತೀರ್ಣ 12,99,600 ಚದರ ಕಿಲೋಮೀಟರ್. ಒಟ್ಟು ವಿಸ್ತೀರ್ಣ 12,99,600 ಚದರ ಕಿಲೋಮೀಟರ್. ಪೂರ್ವ ಮತ್ತು ಪಶ್ಚಿಮದ ನಡುವಿನ ಅಂತರ 1,600 ಕಿಲೋಮೀಟರ್ ಉದ್ದ ಹರಡಿತ್ತು. ಉತ್ತರ ಮತ್ತು ದಕ್ಷಿಣದ ನಡುವಿನ ಅಂತರ 1,100 ಕಿಲೋಮೀಟರ್ ಹರಡಿತ್ತು. ಪ್ರಮುಖ ನಗರಗಳು ಹರಪ್ಪ, ಮೊಹೆಂಜೊದಾರೋ. ಅದರಲ್ಲಿ ಮೊದಲನೇದಾಗಿ ಹರಪ್ಪ. ಪಾಕಿಸ್ತಾನದ ಪಂಜಾಬ್ನ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ರಾಬಿ ನದಿ. ಹರಪ್ಪ ಮಾಂಟೆಗೋಮರಿ ಜಿಲ್ಲೆಯಲ್ಲಿ ರಾಬಿ ನದಿ ಎಡದಂಡೆ ಮೇಲಿದೆ. ಹರಪ್ಪ ಮೊದಲ ಬಾರಿಗೆ ಪತ್ತೆಯಾದ ನಿವೇಶನ 1921ರಲ್ಲಿ ದಯಾರಾಮ್ ಸಹನಿಯವರು ಇದನ್ನು ಪತ್ತೆ ಹಚ್ಚಿದರು. ಹರಪ್ಪ ನೆಲೆಯ ಇತರೆ ಸಂಶೋಧಕರು MS ವತ್ಸ, KN ದೀಕ್ಷಿತ್, ಮಾರ್ಟಿಮರ್ ವಿಲ್ಲರ್, RH ಮೆಡೋ. ಹೆಚ್ಚು ಮಾದರಿ ಸಮಾಧಿಗಳು ಕಂಡುಬರುತ್ತವೆ ಇಲ್ಲಿ ಹರಪ್ಪದಲ್ಲಿ. ಬೃಹತ್ ಉಗ್ರಾಣಗಳು ಸಹ ಕಂಡುಬರುತ್ತವೆ. ಕಾರ್ಮಿಕ ವಸತಿ ಗೃಹಗಳು ಕಂಡುಬರುತ್ತವೆ. ಹರಪ್ಪ ಪ್ರದೇಶದಲ್ಲಿ ಹರಪ್ಪ ಈಜುಕೊಳ ಕಂಡುಬರುತ್ತೆ. ಸಮಾಧಿಗಳು ಕಂಡುಬರುತ್ತವೆ. ಹೆಚ್ಚು ಮಾದರಿಯಲ್ಲಿನ ಸಮಾಧಿಗಳು ಕಂಡುಬರುತ್ತವೆ. ಉಗ್ರಾಣಗಳು ಕಂಡುಬರುತ್ತವೆ. ಕಾರ್ಮಿಕ ವಸತಿ ಗೃಹಗಳು ಅಂದರೆ ಕಾರ್ಮಿಕರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಂತಹ ನಾಗರಿಕತೆ ಸಿಂಧೂ ನಾಗರಿಕತೆ. ನಂತರ ಮೊಹೆಂಜೊದಾರೋ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಸಿಂಧೂ ನದಿ ಬಲದಂಡೆ ಮೇಲಿದೆ. ಮೊಹೆಂಜೊದಾರೋ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲರ್ಕಾನಾ ಜಿಲ್ಲೆಯಲ್ಲಿ ಸಿಂಧೂ ನದಿ ಬಲದಂಡೆಯ ಮೇಲಿದೆ. RD ಬ್ಯಾನರ್ಜಿಯಿಂದ 1922ರಲ್ಲಿ ಸಂಶೋಧನೆ. ಇತರೆ ಸಂಶೋಧಕರು ಸರ್ ಜಾನ್ ಮಾರ್ಷಲ್, ಮ್ಯಾಕ್ ಮಾವಿಲ್ಹರ್, ಜಾರ್ಜ್ F ಡೇಲ್ಸ್. ಸಿಂಧೂ ನಾಗರಿಕತೆಯ ಬೃಹತ್ ನಿವೇಶನ ಇದು. ಸಿಂಧೂ ನಾಗರಿಕತೆಯ ಬೃಹತ್ ನಿವೇಶನ ಹೊಂದಿರತಕ್ಕಂತಹ ಪ್ರದೇಶ ಮೊಹೆಂಜೊದಾರೋ. ಅತಿ ಹೆಚ್ಚು ಜನಸಂಖ್ಯೆಯ ನಗರ ಇದಾಗಿದೆ. ಸಿಂಧೂ ನಾಗರಿಕತೆಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯ ನಗರ ಮೊಹೆಂಜೊದಾರೋ ನಗರ. ಸಿಂಧೂ ನಾಗರಿಕತೆಯ ಬೃಹತ್ ಸ್ನಾನದ ಕೊಳ ಕಂಡುಬರುವಂತಹ ಪ್ರದೇಶ ಮೊಹೆಂಜೊದಾರೋ. ಕಂಚಿನ ನೃತ್ಯದ ಭಂಗಿಯ ಮೂರ್ತಿ ಕಂಡುಬರುವುದು ಮೊಹೆಂಜೊದಾರೋದಲ್ಲಿ. ಸಿಂಧೂ ನಾಗರಿಕತೆಯ ಕುರುಹುಗಳನ್ನು ಕಲ್ಪಿಸುವಂತಹ ನೃತ್ಯ ಭಂಗಿಯ ಮೂರ್ತಿ, ಕಂಚಿನ ನೃತ್ಯ ಭಂಗಿಯ ಮೂರ್ತಿ ಕಂಡುಬರುವಂಥದ್ದು ಮೊಹೆಂಜೊದಾರೋದಲ್ಲಿ. ಲೋಥಾಲ್ ಗುಜರಾತಿನಲ್ಲಿ ಭೋಗಾವ ನದಿಯ ದಂಡೆ ಮೇಲಿದೆ. ಭೋಗಾವ ನದಿ ದಂಡೆಯ ಮೇಲಿದೆ. SR ರಾವ್ ರವರಿಂದ 1957ರಲ್ಲಿ ಶೋಧನೆ. ಬೃಹತ್ ಹಡಗುಕಟ್ಟೆ ಡಾರ್ಕ್ ಯಾರ್ಡ್ ಕಂಡುಬರುವುದು ಲೋಥಾಲ್ನಲ್ಲಿ. ಮನೆಯ ದ್ವಾರಗಳು ಮುಖ್ಯ ಬೀದಿಯ ಕಡೆ ತೆರೆದಿದ್ದವು. ಮನೆಯ ಮುಖ್ಯ ದ್ವಾರಗಳು ಬೀದಿಯ ಕಡೆಗೆ ತೆರೆದಿದ್ದವು. ಯಜ್ಞಕುಂಡಗಳು ದೊರೆತಿವೆ. ಲೋಥಾಲ್ನಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಯಜ್ಞಕುಂಡಗಳು ಲೋಥಾಲ್ನಲ್ಲಿ ದೊರೆತಿವೆ. ಭತ್ತದ ಹೊಟ್ಟು ದೊರೆತಿದೆ. ಲೋಥಾಲ್ನಲ್ಲಿ ಭತ್ತದ ಹೊಟ್ಟು ದೊರೆತಿದೆ. ಕಂಚಿನ ಸರಳು ಮತ್ತು ಅಳತೆ ಗುರುತಿನ ವಸ್ತು ದೊರೆತಿವೆ. ಲೋಥಾಲ್ ಕೂಡ ಸತ್ತವರ ದಿಬ್ಬ ಎಂಬ ಅರ್ಥವನ್ನು ಕೊಡುತ್ತದೆ. ಪಂಚತಂತ್ರ ಕಥೆಯನ್ನು ಹೇಳುವ ನದಿಯ ಚಿತ್ರವಿರುವ ಮಡಿಕೆ ದೊರೆತಿದೆ.
ಸತಿ ಪದ್ಧತಿ ನೆನಪಿಸುವ ಗಂಡ ಹೆಂಡತಿ ಜೋಡಿ ಸಮಾಧಿ ಇಲ್ಲಿದೆ. ಸತಿ ಪದ್ಧತಿ ನೆನಪಿಸುವ ಗಂಡ ಹೆಂಡತಿ ಜೋಡಿ ಸಮಾಧಿ ಇಲ್ಲಿ ದೊರೆತಿದೆ. ಚಾನ್ಹೋದಾರೋ ಸಿಂಧೂ ನದಿ ಎಡದಂಡೆಯ ಮೇಲಿರುವ ಇದನ್ನು 1931ರಲ್ಲಿ ಸಂಶೋಧಿಸಿದರು. ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡುಬರುವುದು. ಕಾಲಿಬಂಗನ್ ರಾಜಸ್ಥಾನದಲ್ಲಿ ಕಂಡುಬರತಕ್ಕಂತಹ ಪ್ರದೇಶ. ಒಂಟೆಯ ಎಲುಬುಗಳು ದೊರೆತಿವೆ. ಇಲ್ಲಿ ಕಾಲಿಬಂಗನ್ನಲ್ಲಿ ಸಿಂಧೂ ನಾಗರಿಕತೆಯ ಕಾಲದ ಕುರುಹುಗಳನ್ನು ಒಂದಾದಂತಹ ಒಂಟೆ ಎಲುಬುಗಳು ದೊರೆತಿವೆ. ನೇಗಿಲಿನಿಂದ ಉಳುಮೆ ಮಾಡಿರುವ ಪ್ರಥಮ ನಿದರ್ಶನ ದೊರೆತಿರುವುದು ಕಾಲಿಬಂಗನ್ನಲ್ಲಿ. ನೇಗಿಲಿನಿಂದ ಉಳುಮೆ ಮಾಡಿದ ಪ್ರಥಮ ನಿದರ್ಶನ ಸಿಂಧೂ ಕಾಲದ ನಾಗರಿಕತೆಯ ಜನರು ನೇಗಿಲಿನಿಂದ ಉಳುಮೆ ಮಾಡಿರುವ ಪ್ರಥಮ ಕುರುಹು ದೊರೆತಿರುವ ಸ್ಥಳ ಕಾಲಿಬಂಗನ್. ಯಜ್ಞ ಕುಂಡಗಳಿವೆ. ಮಾತೃದೇವತೆಯ ಟೆರ್ರಾಕೋಟಾ ಪ್ರತಿಮೆಗಳು ಇಲ್ಲಿ ಕಂಡುಬರುತ್ತವೆ. ಮಾತೃದೇವತೆಯ ಟೆರ್ರಾಕೋಟಾ ಪ್ರತಿಮೆಗಳು ಇಲ್ಲಿ ಕಂಡುಬರುತ್ತವೆ. ಸಿಂಧೂ ನಾಗರಿಕತೆಯ ಜನರು ಪೂಜಿಸುತ್ತಿದ್ದಂತಹ ಅಥವಾ ಪ್ರಾರ್ಥಿಸುತ್ತಿದ್ದಂತಹ ದೇವರ ಹೆಸರು ಟೆರ್ರಾಕೋಟಾ. ಅಂತಹ ಒಂದು ದೇವರ ಪ್ರತಿಮೆ ಕಾಲಿಬಂಗನ್ನಲ್ಲಿ, ಅದು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಒಂದು ಕುರುಹು ಇಲ್ಲಿ ದೊರೆತಿದೆ ಕಾಲಿಬಂಗನ್ನಲ್ಲಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರತಕ್ಕಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮೆಲ್ಲ ವಿಡಿಯೋಗಳನ್ನು ನೋಟಿಫಿಕೇಷನ್ ಪಡೆಯುವಂತರಾಗಿ. ಧನ್ಯವಾದಗಳು.